ನಿರಂತರವಾಗಿ ತಳವಾರ ಸಮಾಜದ ಮೇಲೆ ದೌರ್ಜನ್ಯಗಳನ್ನ ಮಾಡ್ತಾ ಸಂವಿಧಾನಬದ್ಧವಾಗಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ತಳವಾರ ಸಮಾಜಕ್ಕೆ ಪರಿಶಿಷ್ಟ ಪಂಗಡದ ಪ್ರಮಾಣಪತ್ರ ನೀಡಿದ ಹಾಗೆ, ಸಿಂಧುತ್ವ ಪ್ರಮಾಣಪತ್ರ ನೀಡಿದ ಹಾಗೆ ವಂಚಿಸುತ್ತಾ ಅಹಿಂದ ನಾಯಕ ಅಂತ ಹೇಳ್ಕೊಂಡಿರುವಂಥ ಸಿದ್ದರಾಮಯ್ಯ ಅವರು ತಮ್ಮ ಶಿಷ್ಯ ಬಳಗದ ಮೂಲಕ ನಿರಂತರವಾಗಿ ನಮ್ಮ ತಳವಾರ ಸಮಾಜವನ್ನು ಷಡ್ಯಂತರದಿಂದ ರೂಪಿಸಿ ನಮ್ಮ ತಳವಾರ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಕಲಬುರಗಿ, ಯಾದಗಿರಿ, ಬೆಳಗಾವಿ ಭಾಗದಲ್ಲಿ ತಳವಾರ ಸಮಾಜಕ್ಕೆ ST ಪ್ರಮಾಣಪತ್ರ ದೊರಕಾಗದಾಗ ಮಾಡ್ತಾ ಇದ್ದಾರೆ. ಮಹರ್ಷಿ ವಾಲ್ಮೀಕಿ ತಳವಾರ ಪರಿಶಿಷ್ಟ ಪಂಗಡ ಸಮಾಜ ಸೇವಾ ಸಂಘ ರಾಯಬಾಗ್ ವತಿಯಿಂದ ಇವತ್ತು ಬೆಳಗಾವಿದೊಳಗೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಧ್ಯಕ್ಷರು ಮಲ್ಲಪ್ಪ ಬಾಳಪ್ಪ ಬಾರ್ಕೇರಿ ಮಾನೆಯವರ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಈ ಪರಿಶಿಷ್ಟ ಪಂಗಡದಲ್ಲಿ ಕಲಬುರಗಿ ಭಾಗದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ. ರಾಯಚೂರು ಭಾಗದಲ್ಲಿ ರಾಜುಗೌಡ ಇರ್ಬೋದು, ಶಿವಪ್ಪ ನಾಯಕ್ ಇರ್ಬೋದು, ಮತ್ತು ಯಾದಗಿರಿ ಭಾಗದಲ್ಲಿ ಸ್ವತಃ ಇಲ್ಲಿ ರಾಜ್ಯದ ಪ್ರಭಾವಿ ನಾಯಕರು ಸಿದ್ದರಾಮಯ್ಯರ ಬಲಗೈ ಬಂಟ ಅಂತ ಹೇಳ್ಕುವ ಸತೀಶ್ ಜಾರಕಿಹೊಳಿ ಅವರೇ ಹೋಗಿ ಅಲ್ಲಿ ಪರಿಶಿಷ್ಟ ಪಂಗಡದ ಪ್ರಮಾಣಪತ್ರ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ನಮ್ಮ ಸಂವಿಧಾನಬದ್ಧವಾಗಿ ದೊರಕಬೇಕಾದಂಥ ಹಕ್ಕನ್ನು ಕಸಿದುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರು ಯಾವಾಗ ಸಂವಿಧಾನ ರಕ್ಷಕರಾಗ್ತಾರೆ? ಪ್ರತಿ ದಿನ ಬೆಳಕೆದ್ರೆ ಬುದ್ಧ, ಬಸವ, ಅಂಬೇಡ್ಕರ್ ಅನ್ನುವಂಥ ಡೈಲಾಗ್ ಹೊಡಿತಾರೆ ಎಲ್ಲರೂ, ಎಲ್ಲ ವೇದಿಕೆ ಮುಂದೆ. ಈ ಮಾಡೋ ಕೆಲಸ ನೋಡಿದರೆ ಇಂಥ ಕೆಲಸ ಮಾಡ್ತೀರಿ, ನಿಮಗೆ ನಾಚಿಕೆ ಆಗೋದಿಲ್ಲ. ಒಂದು ಬುಡಕಟ್ಟು ಜನಾಂಗದೊಳಗೆ ಬರುವಂಥ ಬುಡಕಟ್ಟು ಲಕ್ಷಣಗಳಿರುವಂಥ ಕೇಂದ್ರ ಸರ್ಕಾರದಿಂದ ಪರಿಶಿಷ್ಟ ಪ್ರಮಾಣ ಪತ್ರ ಕೊಡ್ರಿ ಅಂತ ಹೇಳಿದ ಮೇಲೇನೂ ಕೂಡ ರಾಜ್ಯದ ಅಹಿಂದ ನಾಯಕರು ಅಂತ ಹೇಳ್ಕೊಂಡು ಬಿಲ್ಡಪ್ ಕ್ರಿಯೇಟ್ ಮಾಡೋದು ಅಂತ ಸಿದ್ದರಾಮಯ್ಯ ಅವರು ಇಡೀ ನಿರಂತರವಾಗಿ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಈ ಸೌಲಭ್ಯವನ್ನು ನೀವು ನಮಗೆ ಕೊಡಲಾರ್ದಂಗೆ ನಮಗೆ ಸಂವಿಧಾನ ವಂಚನೆ ಮಾಡ್ತಾ ಇದ್ದಾರೆ. ನಿಜವಾದ ಸಂವಿಧಾನ ದ್ರೋಹಿಗಳಂತ ನಾನು ಈ ಸಮಯದಲ್ಲಿ ಹೇಳಬಯಸ್ತೀನಿ. ನಮಗೆ ಸಂವಿಧಾನಬದ್ಧವಾಗಿ ಬಂದಂಥ ST ಪ್ರಮಾಣ ಪತ್ರವನ್ನು ನಾವು ಕೊಡಲೇಬೇಕು. ಕೊಡಲೇ ಇಲ್ಲ ಅಂದ್ರೆ ನಾವು ಬಿಡೋಂಗಿಲ್ಲ. ಯಾಕಂದ್ರೆ ಸಂವಿಧಾನ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ. ಇಡೀ ಸಂವಿಧಾನ ಅಂದರೆ ಶೋಷಿತರು, ಬಡವರು, ದೀನ ದಲಿತರ ಆಸ್ತಿ ಐತಿ. ಸಂವಿಧಾನಬದ್ಧವಾಗಿ ನಮಗೆ ಹಕ್ಕು ಐತಿ, ನಾವು ತೊಗೊಂತೀವಿ ಅಂತೇಳಿ ಈ ಮೂಲಕ ಸಿದ್ದರಾಮಯ್ಯ ಅವರು ಬಹಿರಂಗವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ.